ಜಾಗ ಬಂದ್ರೆ ನಿಮ್ಮನ್ನೆಲ್ಲ ಮರ್ಡರ್ ಮಾಡ್ತೀವಿ ಅಂತ ಹೇಳಿ ಎದುರಿಸ್ತು. ಕಂದಾಯ ಅಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಗಮನದಲ್ಲಿದ್ದರೂ ಸಹ ಅವರು ಸಹ ಶಾಮೀಲಾಗಿ ಆಶ್ರಯ ಮಾಡ್ಕೊಳ್ಳೋದು ಅಂತ ಇದಕ್ಕೆ ಬಂದಾಗ ಅವರು 3 ಲಕ್ಷ ಡಿಮ್ಯಾಂಡ್ ಮಾಡಿದ್ರು. ಸೈಡ್ ಕೊಡ್ತೀನಿ ಅಂದ್ರು, ನಮಗೆ ಸೈಡೇ ಕೊಡ್ಲಿಲ್ಲ ಅಣ್ಣ. ಬಡವರಿಗೆ ಸಿಗಬೇಕಾದ ಸರ್ಕಾರಿ ಆಶ್ರಯ ನಿವೇಶನಗಳು ಈಗ ಖಾಸಗಿ ಲೂಟಿಕೋರರ ಪಾಲಾಗ್ತಾ ಇದೆ. ಆಶ್ರಯ ಯೋಜನೆ ಹೆಸರಿನಲ್ಲಿ ಲಕ್ಷ ಲಕ್ಷ ಹಣ ವಸೂಲಿ ಮಾಡಿ ಬಡ ಜನರಿಗೆ ನಾಮ ತೀಡುವ ದಂಧೆ ಬೆಂಗಳೂರಿನಲ್ಲಿ ಹೆಚ್ಚಾಗ್ತಾ ಇದೆ. ಬೆಂಗಳೂರು ದಕ್ಷಿಣ ತಾಲೂಕಿನ ಕೆಂಬತ್ತಳ್ಳಿ ಗ್ರಾಮದ ಸರ್ವೆ ನಂಬರ್ 55ರ ಈ 8 ಎಕರೆ ಸರ್ಕಾರಿ ಜಾಗವೀಗ ಕಡು ಬಡವರ ಕಣ್ಣೀರಿಗೆ ಕಾರಣವಾಗಿದೆ. ಕಳೆದ 2014ರಲ್ಲಿ ಸರ್ಕಾರ ಮನೆ ಇಲ್ಲದ ಆಶ್ರಯಹೀನರಿಗಾಗಿ ಈ ಜಾಗವನ್ನ ಮೀಸಲಿಟ್ಟಿತ್ತು. ಆದ್ರೆ ಇಷ್ಟು ವರ್ಷ ಕಳೆದ್ರೂ ಅರ್ಹ ಫಲಾನುಭವಿಗಳಿಗೆ ನಿವೇಶನ ಸಿಕ್ಕಿಲ್ಲ. ಬದಲಾಗಿ ಇದೀಗ ಇದೇ ಜಾಗದಲ್ಲಿ ಖಾಸಗಿ ವ್ಯಕ್ತಿಗಳು ಹಾಗೂ ಕೆಲ ಸ್ಥಳೀಯರು ದಲಿತ ಸಂಘಟನೆಗಳ ಹೆಸರನ್ನ ಹೇಳ್ಕೊಂಡು ಸೈಟ್ ಕೊಡಿಸುವುದಾಗಿ ಲಕ್ಷ ಲಕ್ಷ ಹಣವನ್ನ ವಸೂಲಿ ಮಾಡ್ತಾ ಇದ್ದಾರೆ ಎಂಬುವಂತಹ ಗಂಭೀರ ದಂಧೆ ಈಗ ಬೆಳಕಿಗೆ ಬಂದಿದೆ. ಸರ್ಕಾರಿ ಅಧಿಕಾರಿಗಳು ಮಾಡಬೇಕಾದ ಫಲಾನುಭವಿಗಳ ಪಟ್ಟಿಯನ್ನ ಈಗ ಕೆಂಬತ್ತಳ್ಳಿಯ ಸಿದ್ಲಿಂಗಪ್ಪ ಮತ್ತು ಆತನ ತಂಡ ಸಿದ್ಧಪಡಿಸ್ತಾ ಇದೆ ಎನ್ನುವಂತಹ ಆರೋಪ ಕೇಳಿ ಬಂದಿದೆ. ಈ ಹಿಂದೆ ಬಿಬಿಎಂಪಿಯಿಂದ ಅಧಿಕೃತ ಪಟ್ಟಿ ಸಿದ್ಧವಾಗಿದ್ರೂ ಕೂಡ ಈಗ ಕೇವಲ ದುಡ್ಡು ಕೊಟ್ಟವರಿಗೆ ಮಾತ್ರ ನಿವೇಶನ ಹಂಚಲಾಗ್ತಾ ಇದೆ. ಇನ್ನು ಜೆಬಿಎ ನೌಕರ ಗಂಗುಲಪ್ಪ ಎಂಬಾತ ಆಶ್ರಯ ಬಡಾವಣೆಯಲ್ಲಿ ಸೈಟ್ ಕೊಡಿಸುವುದಾಗಿ ನಂಬಿಸಿ ಸಾರ್ವಜನಿಕರಿಂದ ಲಕ್ಷ ಲಕ್ಷ ಹಣವನ್ನ ಪಡೆದು ಮೋಸ ಮಾಡ್ತಾ ಇದ್ದಾನೆ. ವಂಚನೆಗೆ ಒಳಗಾದ ಜನರೀಗ ತಲಗಟ್ಟಪುರ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ಸರ್ಕಾರಿ ಗೋಮಾಳ ಜಾಗದಲ್ಲಿ ಕಣ್ಣೆದುರೇ ಅನಧಿಕೃತವಾಗಿ ಮನೆಗಳು ನಿರ್ಮಾಣವಾಗ್ತಾ ಇದ್ರು ಕಂದಾಯ ಇಲಾಖೆ ಸೇರಿದಂತೆ ಸಂಬಂಧಪಟ್ಟಂತ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರಾ ಎಂದು ಸಾರ್ವಜನಿಕರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಬಡವರಿಂದ ವಸೂಲಿ ಮಾಡಲಾದ ಕೋಟ್ಯಾಂತರ ರೂಪಾಯಿ ಹಣ ಯಾರ್ಯಾರ ಪಾಲೆಷ್ಟು ಎನ್ನುವ ಅನುಮಾನ ಈಗ ದಟ್ಟವಾಗ್ತಾ ಇದೆ. ಏನಾದ್ರೂ ಜೆಬಿಎನ್ ಕಮಿಷನರ್ ಸೇರಿದಂತೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಮಹಾ ಹಗರಣದ ವಿರುದ್ಧ ಕ್ರಮ ಕೈಗೊಳ್ತಾರ? ವಂಚನೆಗೊಳಗಾದ ಬಡ ಜನರಿಗೆ ನ್ಯಾಯ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನಮಗೆ ನಮ್ಮ ಭಾಗದಲ್ಲಿ ಪ್ರೇಮೀಳಾ ಮತ್ತು ಗಂಗಲಪ್ಪ ಅನ್ನೋರು ನಮಗೆ ಪರಿಚಯಸ್ಥರು. ಅವ್ರ ಮೂಲಕ ನಾವು ಹಣ ಕೊಟ್ಟಿರೋದು, ಅವ್ರ ಮೂಲಕವಾಗಿ ನಾನು ಫಲಾನುಭವಿಗಳಂತ ಅನ್ಸ್ಕೊಂಡಿರೋದು, ಅದರಿಂದನೇ ಲಿಸ್ಟ್ ಮಾಡಿರೋದು. ಈಗ ಲಿಸ್ಟು ಹೊಸ ಲಿಸ್ಟ್ ಮಾಡಿಕೊಂಡು ಹಳೆ ಲಿಸ್ಟನ್ನ ಇವಾಗ ನಮ್ಮನ್ನ ಯಾವುದೇ ರೀತಿ ಮಾಹಿತಿ ಇಲ್ದಿರ ಬೇರೆಯೊಬ್ಬರಿಗೆ ಹಂಚಿಕೆ ಮಾಡೋದು. ಕೇಳಕ್ ಹೋಗಿದ ತಕ್ಷಣ ಇದನ್ನ ಬೆದರಿಕೆ ಹಾಕೋದು, ಪ್ರಾಣ ಬೆದರಿಕೆ ಹಾಕೋದು. ನೀವು ಯಾರು ಎತ್ತ ನಾವು ಸಂಘಟನೆಗಳಲ್ಲಿ ಹೋರಾಟ ಮಾಡಿ ಇದುವರೆಗೂ ಅದರಲ್ಲಿ ಹೋರಾಟ ಮಾಡಿ. ಯಾರ ಹೆಸರು? ಈಗ ಸಿದ್ಲಿಂಗಪ್ಪ ಅಂತ. ಯಾರು ಸಿದ್ಲಿಂಗಪ್ಪ ಅಂದ್ರೆ? ಕೆಂಬತ್ತಳ್ಳಿ ಸಿದ್ಲಿಂಗಪ್ಪ. ನಮ್ಮ ಭಾಗದಲ್ಲಿ ಪ್ರೇಮೀಳಾ ಮತ್ತು ಗಂಗಲಪ್ಪ ಅನ್ನೋರು ಈ ಕೆಲಸ ಮಾಡಿ ಇವತ್ತು ಎಲ್ಲಾರ್ಗು ಮೋಸ ಮಾಡಿ ಪ್ರತಿಯೊಬ್ಬರಿಗೂ ನ್ಯಾಯ ಆಗಿದೆ. ಸೈಡ್ಗಳಿದಾವೆ ಅಂತ ಹೇಳಿದ್ರು. ಯಾರು ಹೇಳಿದ್ದು? ಗಂಗ್ಲಪ್ಪಣ್ಣ, ನಮಗ್ ಗೊತ್ತಿಲ್ಲ. ಮೀಟಿಂಗ್ಗೆ ಸಿದ್ಲಿಂಗಪ್ಪ ಗಂಗ್ಲಪ್ಪಣ್ಣ ಇಬ್ರು ಕರೆದ್ರು. ಆವಾಗ ನಾವು ಮೀಟಿಂಗ್ ಹೋದ್ವಿ. ಸಿದ್ಲಿಂಗಪ್ಪನ ಮಗನು ಬಂದು ಒಂದ್ಸಲಿ 2,000 ರೂಪಾಯಿ ಇಸ್ಕೊ ಬಂದ ನನ್ನ ಹತ್ರ. ನಾನು ಕಷ್ಟಪಟ್ಟು ಕೊಟ್ಟೆ 2,000 ರೂಪಾಯಿ. ಗಂಗ್ಲಪ್ಪನ್ಗೂ ಅದೆಲ್ಲ ಕ್ಲೀನ್ ಮಾಡಿಸ್ಬೇಕಂದಿದ್ದಕ್ಕೆ 40,000 ರೂಪಾಯಿ ಕೊಟ್ಟಿದ್ದೀನಿ ಅಣ್ಣ. ಸೈಡ್ ಕೊಡ್ತೀನಿ ಅಂದ್ರು, ನಮಗ್ ಸೈಡೇ ಕೊಡ್ಲಿಲ್ಲ ಅಣ್ಣ. ಅಲ್ಲ, ಈಗ ಅದು ಸರ್ಕಾರಿ ಜಾಗ. ಸರ್ಕಾರಿ ಜಾಗ ನೀವು ದುಡ್ಡು ಕೊಟ್ರೆ ಹೆಂಗ್? ಯಾವ ಆಧಾರದ ಮೇಲೆ? ಯಾವ ಆಧಾರದ ಮೇಲೆ ಅಂದ್ರೆ ಅದು ಬೆಟ್ಟ ತರ ಇತ್ತು, ಅದು ಕ್ಲೀನ್ ಮಾಡೋಕೆ ಕೊಡು ಅಂತ ಕೇಳಿದ್ರು, ಕೊಟ್ಟಿದೀವಿ. ಇಲ್ಲ ಅಂತ ಹೇಳಿಲ್ಲ. ನಾವು ಯಾವ್ದೋ ಒಂದು ನಿವೇಶನ ಕೆಂಬತ್ತಳ್ಳಿ ಸರ್ವೆ ನಂಬರ್ 55ರಲ್ಲಿ 8 ಎಕರೆ 10 ಎಕರೆ 8 ಗುಂಟೆ 8 ಎಕರೆ 10 ಗುಂಟೆ ಒಂದು ಆಶ್ರಯ ಯೋಜನೆಗೆ ಆಗಿದೆ ಅಂತ ನಮ್ಗೆ ಇದು ಮಾಡಿದ್ರು. ನಾವೇನೋ ಬಡವರು ಬದುಕೊಳ್ಳೋಣ ಅಂತ ಒಂದು ಆಶ್ರಯ ಮಾಡ್ಕೊಳ್ಳೋಣ ಅಂತ ಇದಕ್ಕೆ ಬಂದಾಗ ಅವರು 3 ಲಕ್ಷ ಡಿಮ್ಯಾಂಡ್ ಮಾಡಿದ್ರು. ನಾವು ಕ್ಯಾಶ್ ಕೊಟ್ವಿ, ಚೆಕ್ ಗಿಕ್ಕು ಅಂತ ಏನು ಕೊಡ್ಲಿಲ್ಲ. ಈಗ ನಾವು ಕೇಳಕ್ ಹೋದ್ರೆ ಧಮಕಿ ಆಗ್ತಾರೆ, ಮರ್ಡರ್ ಮಾಡ್ತೀವಿ ಹಂಗೆ ಹಿಂಗೆ ಅಂತ. ನಾವು ನಮಗೆ ಸ್ವಲ್ಪ ನ್ಯಾಯ ಬೇಕು ಅಂತ ನಾವು ನಿಮ್ ಮುಂದೆ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ಎಲ್ಲಿ ಬರುತ್ತೆ ಸರ್ವೆ ನಂಬರ್? ಸರ್, ಕೆಂಬತ್ತಳ್ಳಿ ಸರ್ವೆ ನಂಬರ್ 55.
ಯಾರ ಕೈ ದುಡ್ಡು ಕೊಟ್ಟಿದ್ ನೀವು? ನಾವು ಗಂಗಲಪ್ಪ ಅವ್ರ ಕೈಗೆ ಏನ್ ಮಾಡ್ತಾರೆ ಅವ್ರು ಗಂಗಪ್ಪ? BBMP ಅಲ್ಲಿ ಕೆಲಸ ಮಾಡ್ತಾರೆ. ಎಲ್ಲಿ ಯಾವ BBMP ಏನ್ ಕೆಲಸ ಮಾಡ್ತಾರೆ ಅವರು? ಇದು ನಮ್ಮ ಯಾವ್ದು ಕತ್ತಲಗುಪ್ಪೆ ಹತ್ರ ಕೆಂಬತ್ತಹಳ್ಳಿ ಸರ್ವೆ ನಂಬರ್ನಲ್ಲಿ 55ರಲ್ಲಿ ನಾವು ಸುಮಾರು ಸತತವಾಗಿ ಒಂದು 7-8 ವರ್ಷದಿಂದ ಹೋರಾಟ ಮಾಡಿದ್ದೀವಿ ನಮ್ಮ ಸಂಘಟನೆಯಿಂದ. ಇವತ್ತು ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ಅಂತ ಹೇಳ್ಬಿಟ್ಟು ಒಬ್ಬೊಬ್ಬರನ್ನ ಹಿಂಗಿಸ್ಕೊಂಡು ಅವ್ರು ಯಾರಿಗೆ ಬೇಕೋ ಅವ್ರಿಗೆ ನಿಜವಾದ ಫಲಾನುಭವಿಗಳಿಗೆ ಒಬ್ರಿಗೂ ಯಾವುದೂ ಸೈಟ್ ದೊರಕಲಿಲ್ಲ. ಎಲ್ಲಿಂದನೋ ಕರ್ಕೊಬಂದು ಅವ್ರ ಹತ್ರ 5 ಲಕ್ಷ 10 ಲಕ್ಷ ರೋಡ್ ಕಾಲ್ ಮಾಡ್ಕೊಂಡು ಮನೆ ಇವರೇ ಕಟ್ಟಿ ಕೊಡುವಂಗೆ, ಬೇರೆ ಏನು ನೀರು ಹೊಡಿಯೋಂಗಿಲ್ಲ, ಆಲ ಬ್ಲಾಕ್ ತರೋಂಗಿಲ್ಲ, ಅವ್ರು ಏನು ಕಟ್ಟುವಂಗಿಲ್ಲ. ಎಲ್ಲ ಅವರೇ ಸ್ವಯರ್ಜಿತ ಮಾಡಿ ಇವ್ರು ಕೊಡುವಂಗೆ 9 ಲಕ್ಷ ಕೊಡಿ 8 ಲಕ್ಷ ಕೊಡಿ ಅಂತ ರೋಡ್ ಕಾಲ್ ಮಾಡ್ಕೊಂಡು ಕಟ್ತಾವ್ರೆ. ನಾವು ಇದರಿಂದ ನಮ್ಮ ಹೆಸರು ಪಟ್ಟಿಲಿದ್ದ ದೆಸೆಯಿಂದ ನಮ್ಮ ಸಂಘಟನೆಯಿಂದ ನಮ್ಗೆ ಈ ಥರ ಅನ್ಯಾಯ ಆಗಿದೆ, ನೀವು ಯಾಕಪ್ಪ ಈ ಥರ ಮಾಡ್ತಾ ಇದೀರಿ ಅಂತ ಕೇಳಲಿಕ್ಕೆ ನೀವು 10 ಲಕ್ಷ ಕೊಡಿ ಕಟ್ಕೊಡ್ತೀವಿ, ಇಲ್ಲಾಂದ್ರೆ ಜಾಗ ಬಂದ್ರೆ ನಿಮ್ಮನ್ನೆಲ್ಲ ಮರ್ಡರ್ ಮಾಡ್ತೀವಿ ಅಂತ ಹೇಳಿ ಎದುರಿಸ್ತು. ಕೆಲವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ನಾವು ಅಲ್ಲಿ ಸರ್ಕಾರಿ ಭೂಮಿನಲ್ಲಿ ನಿವೇಶನಗಳನ್ನು ಮಾಡ್ತೀವಿ, ಆಮೇಲೆ ಇನ್ಯಾವುದೋ ಜಮೀನಲ್ಲಿ ಕಾಂಪೌಂಡನ್ನು ಹಾಕ್ತೀವಿ, ಇನ್ಯಾವುದೋ ಒತ್ತುವರಿ ಆಗಿರ್ತಕ್ಕಂಥನ್ನ ಬಿಡಿಸ್ಕೊಡ್ತೀವಿ ಅಂತಕ್ಕಂಥ ಈ ಮಾತುಗಳನ್ನು ಹೇಳಿ ಅಮಾಯಕ ಜನರನ್ನು ವಂಚನೆ ಮಾಡ್ತಕ್ಕಂಥದ್ದು ಬಹಳ ಸುಲಭವಾಗಿ ನಡೀತಾ ಇರತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ಸುತ್ತಮುತ್ತಲೂ ಇದು ಬಹಳಷ್ಟು ಎಗ್ಗಿಲ್ಲದೆ ನಡೀತಾ ಇದೆ. ಮತ್ತು ಅದರಲ್ಲಿ ವಿಶೇಷವಾಗಿ ಏನು ಬೆಂಗಳೂರು ದಕ್ಷಿಣ ತಾಲೂಕಿನಲ್ಲಿ ಈ ನೈಸ್ ರಸ್ತೆ ಪಕ್ಕದಲ್ಲಿರ್ತಕ್ಕಂಥ ಕೆಲವು ಗ್ರಾಮಗಳಲ್ಲಿ ಇದು ಎಗ್ಗಿಲ್ಲದೆ ನಡೀತಕ್ಕಂಥದ್ದು. ಇದು ಕಂದಾಯ ಅಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಗಮನದಲ್ಲಿದ್ದರೂ ಸಹ ಅವರು ಸಹ ಶಾಮೀಲಾಗಿ ಕೆಲವೊಂದು ಬಿಡಿಕಾಸಿಗೆ ಕೈ ಚಾಚ್ತಾ ಅವರು ಸಹ ಇಂಥ ಕೃತ್ಯಗಳಲ್ಲಿ ಶಾಮೀಲಾಗಿರ್ತಕ್ಕಂಥದ್ದನ್ನು ನಾವು ಬಹಳಷ್ಟು ವರ್ಷಗಳಿಂದ ನೋಡ್ತಾ ಇದ್ದೀವಿ. ಇವತ್ತು ಸರ್ಕಾರಿ ಭೂಮಿನಲ್ಲಿ ಏನು ಕೆಂಬತ್ತಹಳ್ಳಿ ಸರ್ವೆ ನಂಬರ್ 55ರ ಸರ್ವೆ ನಂಬರಲ್ಲಿ 8 ಎಕರೆ 15 ಗುಂಟೆ ಭೂಮಿ ಸರ್ಕಾರಿ ಭೂಮಿಯನ್ನು ಆಶ್ರಯ ಸಮಿತಿಗೆ ಮಂಜೂರಿ ಆಗಿದೆ, ಅದನ್ನು ಫಲಾನುಭವಿಗಳ ಪಟ್ಟಿಯನ್ನು ತಯಾರು ಮಾಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಇಲ್ಲಿರ್ತಕ್ಕಂಥ ಬಡವರು ಹೇಳ್ತಾ ಇದ್ದಾರೆ. ಈ ಬಡವರು ಕೂಲಿ ನಾಲಿ ಮಾಡ್ತಕ್ಕಂಥ ಇವರು ಸುಮಾರು ಲಕ್ಷಾಂತರ ರೂಪಾಯಿ ಹಣವನ್ನು ಯಾರೋ ಕೆಲವು ಪುಡಾರಿಗಳಿಗೆ ಈ ಭೂ ದಲ್ಲಾಳಿಗಳಿಗೆ ಕೊಟ್ಟು ಇವತ್ತು ಮೋಸ ಹೋಗಿರ್ತಕ್ಕಂಥದ್ದು. ನಿಮ್ಮ ದಾರಿ ನಮ್ಮ ಜವಾಬ್ದಾರಿ.